ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನೈಟ್ ರೌಂಡ್ಸ್ ಹಾಕಿದ್ದಾರೆ. ದೊಡ್ಡಾನೆಕುಂದಿ, ಬೆಳ್ಳಂದೂರು, ಇಬ್ಲೂರು ಜಂಕ್ಷನ್ನಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಫೀಲ್ಡ್ಗಿಳಿದು ರಸ್ತೆ ಗುಣಮಟ್ಟ ಕಾಮಗಾರಿಯನ್ನ ಸಚಿವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನೈಟ್ ರೌಂಡ್ಸ್ ಹಾಕಿರೋದು ಸಿಟಿಯಲ್ಲಿ. ಫೀಲ್ಡ್ಗಿಳಿದು ರಸ್ತೆಯ ಗುಣಮಟ್ಟ ಕಾಮಗಾರಿ ಹೇಗಿದೆ ಅಂತ ಹೇಳಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡಗೆ ಜಿಬಿಎ ಮುಖ್ಯ ಆಯುಕ್ತ ಮತ್ತು ಅಧಿಕಾರಿಗಳು ಸಾಥ್ ಕೊಟ್ಟರು. ದೊಡ್ಡಾನೆಕುಂದಿ, ಬೆಳ್ಳಂದೂರು ಹಾಗೆಯೇ ಇಬ್ಲೂರು ಜಂಕ್ಷನ್ನಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಕೃಷ್ಣ ಬೈರೇಗೌಡರು ನಗರದಲ್ಲಿ ಕೆಲವೊಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಬೆಂಗಳೂರಿನಲ್ಲಿ ನೈಟ್ ರೌಂಡ್ಸ್ ಹಾಕಿರೋದು ಕೃಷ್ಣ ಬೈರೇಗೌಡರು. ಕೆಲವೊಂದಿಷ್ಟು ಏರಿಯಾಗಳಿಗೆ ಭೇಟಿ ಕೊಟ್ಟು ಅಲ್ಲಿ ರಸ್ತೆ ಕಾಮಗಾರಿ ಹೇಗಿದೆ, ಹಾಗೆಯೇ ವಿವಿಧ ಸೌಲಭ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಕೃಷ್ಣ ಬೈರೇಗೌಡರು ನಗರದಲ್ಲಿ ಸಿಟಿ ರೌಂಡ್ಸ್ ಮಾಡಿರೋದು, ಸದ್ಯ ಯಾವೆಲ್ಲ ಏರಿಯಾಗಳಿಗೆ ಭೇಟಿ ಕೊಟ್ಟರು, ಅಲ್ಲಿ ಏನೆಲ್ಲ ಸಮಸ್ಯೆಗಳು ಸಚಿವರು ಕಂಡುಕೊಂಡಿದ್ದಾರೆ? ಸಂಪತ್ ಸಚಿವ ಕೃಷ್ಣ ಬೈರೇಗೌಡ ನಗರಾಭಿವೃದ್ಧಿ ಸಚಿವರಾದಾಗಿಂದಲೂ ಕೂಡ ಒಂದಲ್ಲ ಒಂದು ಏರಿಯಾಗೆ ಒಂದಲ್ಲ ಒಂದು ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಸ್ವತಃ ಅವರೇ ಪರಿಶೀಲನೆಗೆ ಇಳಿದಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ರಸ್ತೆ ಸಮಸ್ಯೆಗಳಿದೆ, ಅದ್ರ ಜೊತೆಗೆ ಸಾಕಷ್ಟು ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ. ಹೀಗಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ತರಿಸ್ಕೊಳ್ಳೋ ಬದಲು ತಾವೇ ಫೀಲ್ಡ್ಗಿಳಿದು ಇವಾಗ ಎಲ್ಲ ಬದಿಯಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅದೇ ನಿನ್ನೆ ರಾತ್ರಿಯೂ ಕೂಡ ಇಡೀ ಬೆಂಗಳೂರು ಸಿಟಿ ರೌಂಡ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ದೊಡ್ಡ ಕುಂದಿ ಜಂಕ್ಷನ್ ಆಗಿರ್ಬಹುದು, ಕೋಡಿಬೀಸನಹಳ್ಳಿ ಜಂಕ್ಷನ್, ಬೆಳ್ಳಂದೂರು, ಈ ಎಲ್ಲ ಭಾಗದಲ್ಲೂ ಕೂಡ ಇವರು ಸಿಟಿ ರೌಂಡ್ಸ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಅತಿ ಹೆಚ್ಚಾಗಿ ಟ್ರಾಫಿಕ್ ಆಗುವಂತಹ ಸ್ಥಳಗಳಲ್ಲಿ ರಸ್ತೆ ಯಾವ ರೀತಿಯಲ್ಲಿದೆ, ರಸ್ತೆಯ ಗುಣಮಟ್ಟದ ಪರಿಶೀಲನೆ ಮಾಡಿದರೆ, ಜೊತೆಗೆ ಆಗ್ತಾ ಇರುವಂತಹ ಕಾಮಗಾರಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿರುವಂತಹದ್ದು. ಪ್ರಮುಖವಾಗಿ ಕೆಲವೊಂದಿಷ್ಟು ಜಾಗಗಳಲ್ಲಿ ಸಂಚಾರ ದಟ್ಟಣೆ ಅಂದ್ರೆ ಟ್ರಾಫಿಕ್ ಜಾಮ್ ಎಲ್ಲೆಲ್ಲಿ ಆಗುತ್ತೆ ಅಲ್ಲಿ ಹೊಸ ಮಾದರಿಯ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಜೊತೆಗೆ ಎಲ್ಲೆಲ್ಲಿ ರಸ್ತೆ ಹಾಳಾಗಿದೆ, ಹಾಗೆ ಅಧಿಕಾರಿಗಳು ಸರಿಯಾದ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ, ಸ್ವತಃ ಅಲ್ಲೇ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಅನೇಕ ಸ್ಥಳಗಳಲ್ಲಿ ರಸ್ತೆ ಗುಂಡಿ ಬಿದ್ದಿದೆ, ಆ ಒಂದು ರಸ್ತೆ ಗುಂಡಿಯನ್ನು ಕೂಡ ಶೀಘ್ರದಲ್ಲಿ ಮುಚ್ಚುವಂತೆ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಎಲ್ಲೆಲ್ಲಿ ಕಾಮಗಾರಿಗಳು ಆಗ್ತಾ ಇದೆ, ಪ್ರಮುಖವಾಗಿ ಜಲಮಂಡಳಿಯ ಕಾಮಗಾರಿಗಳಾಗಿರಬಹುದು, ಕೆಪಿಟಿಸಿಎಲ್ ಕಾಮಗಾರಿಗಳು ಅನೇಕ ರಸ್ತೆಗಳಲ್ಲಿ ಆಗ್ತಾ ಇದೆ. ಇದರಿಂದಾಗಿ ರಸ್ತೆಯ ಫುಟ್ಪಾತ್ ಮೇಲೆ ಸಾಕಷ್ಟು ದೊಡ್ಡ ಪೈಪ್ ಆಗಿರಬಹುದು, ಇನ್ನಿತರ ವಸ್ತುಗಳನ್ನ ಹಾಕಿರ್ತಾರೆ. ಸೊ ಆದಷ್ಟು ಬೇಗ ಅವುಗಳ ಕೆಲಸವನ್ನ ಮುಗಿಸಿ ಅವುಗಳನ್ನ ತೆರವು ಮಾಡ್ಲಿಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ರಾಜಕಾಲುವೆಯನ್ನ ಅಭಿವೃದ್ಧಿ ಪಡಿಸುವಂತಹ ವಿಚಾರವಾಗಿ ಕೂಡ ಅಧಿಕಾರಿಗಳಿಗೆ ತಿಳಿಸಿರುವಂತಹದ್ದು. ಕೇವಲ ಕೃಷ್ಣ ಬೈರೇಗೌಡರು ಅಷ್ಟೇ ಅಲ್ಲ, ಕೃಷ್ಣ ಬೈರೇಗೌಡರ ಜೊತೆಗೆ ಜಿಬಿಎ ಮುಖ್ಯ ಕಮಿಷನರ್ ಆಗಿರುವಂತಹ ಮಹೇಶ್ವರ್ ರಾವ್ ಅವರು ಕೂಡ ಭಾಗಿಯಾಗಿದ್ರು. ಜೊತೆಗೆ ಚೀಫ್ ಇಂಜಿನಿಯರ್ ಆಗಿರುವಂತಹ ಪ್ರಹ್ಲಾದ್ ಅವರು ಕೂಡ ನಿನ್ನೆ ಸಿಟಿ ರೌಂಡ್ ಅನ್ನ ಮಾಡಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.